ಹಲೋ ಎವ್ರಿವನ್, ವೆಲ್ಕಮ್ ಟು ಸಕ್ಸಸ್ ಕೋಚಿಂಗ್ ಅಕಾಡೆಮಿ. ದಿಸ್ ಇಸ್ ಚೇತನ್. PGCET, MBA, MCA ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು PGCET, MBA, MCA ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಎರಡೂ ಕ್ವಶನ್ಸ್ಗಳನ್ನ ತಗೊಂಡು ಬಂದಿದ್ದೀನಿ. ಅದರಲ್ಲಿ ಮೊದಲನೇ ಕ್ವಶನ್ ಡಿಸ್ಕಸ್ ಮಾಡೋಣ ಬನ್ನಿ. So first question is A and B are brothers, C and D are sisters to each other. A son sees brother, then how is B related to D ಅಂತ ಕೇಳಿದ್ದಾರೆ. ಸೊ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಅನಲೈಸ್ ಮಾಡ್ತಾ ಹೋಗೋಣ ನೋಡಿ. A and B are brothers ಅಂತ ಹೇಳಿದ್ದಾರೆ. ಸೊ ಒಂದ್ ಕಡೆ ಮಾರ್ಕ್ ಮಾಡ್ಕೊಳ್ಳೋಣ. A ಮತ್ತೆ B ಇಬ್ರು ಬ್ರದರ್ಸ್ ಆಗಿದ್ದಾರೆ. ಸೊ ಇಬ್ರು ಬ್ರದರ್ಸ್ ಅಂತ ಮೇಲ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಸೊ ನಾನು ಕ್ಯಾಪ್ ಆಗ್ತಾ ಇದ್ದೀನಿ. ಸಿ ಅಂಡ್ ಡಿ ಆರ್ ಸಿಸ್ಟರ್ಸ್ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಎಲ್ಲಾದ್ರೂ ಮಾರ್ಕ್ ಮಾಡ್ಕೊಳ್ಳೋಣ. ಸಿ ಮತ್ತೆ ಡಿ ಇಬ್ರು ಸಿಸ್ಟರ್ಸ್, ಸೊ ಟೇಪ್ ಆಗ್ತಾ ಇದ್ದೀನಿ. ಇಬ್ರು ಫೀಮೇಲ್ ಆಗಿರೋದ್ರಿಂದ ಸಿಸ್ಟರ್ಸ್ ಅಂತ ಮಾರ್ಕ್ ಮಾಡ್ಕೋಬಹುದು. ದೆನ್ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಹೇಳಿದ್ದಾರೆ ಎಸ್ ಸನ್ ಸೀಸ್ ಬ್ರದರ್ ಅಂತ ಹೇಳ್ತಿದ್ದಾರೆ. ಸೊ ಎ ಮಗ ಯಾರಿದ್ದಾನೆ ಅವನು ಸಿ ಗೆ ಬ್ರದರ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಸಿ ಗೆ ಬ್ರದರ್ ಆಗಿದ್ದಾರೆ ಅಂದ್ರೆ ಇವರಿಬ್ರು ಆಲ್ರೆಡಿ ಸಿಸ್ಟರ್ಸ್ ಆಗಿದ್ರು. ಇವ್ರಿಗೆ ಬ್ರದರ್ ಅಂದ್ರೆ ಈ ಮೂರು ಜನ ಏನಾಗ್ತಾರೆ, ಸಿಬ್ಲಿಂಗ್ಸ್ ಆಗ್ತಾರೆ. ಸಿಬ್ಲಿಂಗ್ಸ್ ಅಂದ್ರೆ ಒಡ ಹುಟ್ಟಿದವರು. ಹಾಗಿರ್ಬೇಕಾದ್ರೆ ಎ ಈ ಮೂರು ಜನಕ್ಕೂ ಏನಾಗಿರ್ತಾರೆ, ಫಾದರ್ ಆಗಿರ್ತಾರೆ. ದೆನ್ ಹೌ ಇಸ್ ಬಿ ರಿಲೇಟೆಡ್ ಟು ಡಿ ಅಂತ ಕೇಳ್ತಿದ್ದಾರೆ. ಬಿ ಅನ್ನೋರು ಡಿ ಗೆ ಏನಾಗ್ತಾರೆ ಅಂತ ಕೇಳ್ತಿದ್ದಾರೆ. ಸಿ ಗೂ ಏನಾಗಿರ್ತಾರೆ, ಎ ಫಾದರ್. ಡಿ ಗೂ ಏನಾಗಿರ್ತಾರೆ, ಫಾದರ್. ಎ ಅನ್ನೋರು ಫಾದರ್ ಆಗಿದ್ದಾರೆ, ಎ ಗೆ ಬಿ ಏನಾಗಿದ್ದಾರೆ, ಬ್ರದರ್. ಸೊ ಡಿ ಗೆ ಫಾದರ್ಸ್ ಬ್ರದರ್ ಅಂದ್ರೆ ಏನಾಗ್ತಾರೆ, ಅಂಕಲ್. ಸೊ ಇರೋದ್ರಲ್ಲಿ ನಾವು ಯಾವ ಆಪ್ಷನ್ ಪಿಕ್ ಮಾಡ್ಬೇಕಂದ್ರೆ ಪ್ಯಾಟರ್ನಲ್ ಅಂಕಲ್ ಅಂತ ಫಿಕ್ಸ್ ಮಾಡ್ಬೇಕಾಗುತ್ತೆ. ಸೊ ಮೊದಲನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ 9 into 99 into 999 ಇದೆ. ಇದನ್ನ ಶಾರ್ಟ್ ಟ್ರಿಕ್ ಅಲ್ಲಿ ಸಾಲ್ವ್ ಮಾಡಬಹುದು ನೋಡಿ. 9 into 99 into 999. ಇದು ಒಂದು ಬಾರಿ PGCET ನಲ್ಲಿ ಈ ತರದ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಇವೆರಡನ್ನ ಸಾಲ್ವ್ ಮಾಡೋಣ ಶಾರ್ಟ್ ಟ್ರಿಕ್ ಅಲ್ಲಿ. ಇದನ್ನ ಮಲ್ಟಿಪ್ಲೇಯರ್ ಅಂತ ಅನ್ಕೊಂಡು ಇದನ್ನ ಮಲ್ಟಿಪ್ಲಿಕೆಂಡ್ ಅಂತ ಅನ್ಕೊಂಡ್ರೆ ಒಂದನ್ನ ಕಡಿಮೆ ಮಾಡಿ ಬರ್ಕೊಳ್ಳಿ, 8 ಆಗುತ್ತೆ. ಸೊ ಈ 8 ಅನ್ನ ಮಲ್ಟಿಪ್ಲೇಯರ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡಿ, ದಟ್ ಇಸ್ 91. ಸೊ ಫೈನಲಿ ನಮಗೆ ಇವೆರಡನ್ನ ಪ್ರಾಡಕ್ಟ್ ಮಾಡಿದ್ರೆ 891 ಬರುತ್ತೆ. ಬಂದಿರೋ ಆನ್ಸರ್ ನ 999 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಈಗ ಎಷ್ಟಾಗುತ್ತೆ ನೋಡಿ. ಇದನ್ನ ನಾನು ಮಲ್ಟಿಪ್ಲಿಕೆಂಡ್ ಅಂತೀನಿ, ಇದನ್ನ ಮಲ್ಟಿಪ್ಲೇಯರ್ ಅಂತೀನಿ. ಸೊ ಮಲ್ಟಿಪ್ಲೇಯರ್ ಗ್ರೇಟರ್ ಇದ್ರೆ ಶಾರ್ಟ್ ಟ್ರಿಕ್ ಅಲ್ಲಿ ಸಾಲ್ವ್ ಮಾಡಬಹುದು. ಇದ್ರಲ್ಲಿ ಒಂದು ಕಡಿಮೆ ಮಾಡಿ ಬರ್ಕೋತೀನಿ, ದಟ್ ಇಸ್ 890. ಸೊ ಈ 890 ನ ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು ಮಲ್ಟಿಪ್ಲೈಯರ್ ಇಂದ, ದಟ್ ಇಸ್ 9 here 0 here 1. ಸೊ ಫೈನಲಿ ನನಗೆ ಏನು ಆನ್ಸರ್ ಸಿಗುತ್ತೆ ಅಂದ್ರೆ 890 109. ಸೊ ಆಪ್ಷನ್ ಬಿ ನ ನಾವು ಪಿಕ್ ಮಾಡಬಹುದು. ಈ ರೀತಿಯಾಗಿ ಶಾರ್ಟ್ ಟ್ರಿಕ್ ಅಲ್ಲಿ ಬೇಗ ಸಾಲ್ವ್ ಮಾಡಿದ್ರೆ ನಮಗೆ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಅಲ್ಲೇ ಆನ್ಸರ್ ಸಿಗುತ್ತೆ. ಐ ಮೂವ್ ಟು ನೆಕ್ಸ್ಟ್ ಕ್ವೆಶ್ಚನ್. The market percentage is 5 times the profit percentage if the market price is twice the cost price. What is the discount percentage ಅಂತ ಕೇಳಿದ್ದಾರೆ. ಈಸಿಲಿ ಸಾಲ್ವ್ ಮಾಡಬಹುದು ನೋಡಿ. ಸೊ ಒಂದು ಟ್ರಯಾಂಗಲ್ ಹಾಕೋಣ. ಮಾರ್ಕೆಟ್ ಪ್ರೈಸ್ ಅಂತ ಕೇಳಿದ್ದಾರೆ ಅಂದ್ರೆ ಇದನ್ನ ನಾನು ಕಾಸ್ಟ್ ಪ್ರೈಸ್ ಅಂತ ಅನ್ಕೋತೀನಿ, ಇದನ್ನ ಮಾರ್ಕೆಟ್ ಪ್ರೈಸ್ ಅಂತ ಅನ್ಕೋತೀನಿ. ಯಾಕೆ ಇದನ್ನ ಮಾರ್ಕೆಟ್ ಪ್ರೈಸ್ ಅನ್ಕೋತೀನಿ ಅಂದ್ರೆ ಕಾಸ್ಟ್ ಪ್ರೈಸ್ ಗಿಂತ ಜಾಸ್ತಿ ಇರುತ್ತೆ ಮಾರ್ಕೆಟ್ ಪ್ರೈಸ್ ಆಬ್ವಿಯಸ್ಲಿ. ಸೊ ಮಾರ್ಕೆಟ್ ಪ್ರೈಸ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಮಾರ್ಕೆಟ್ ಪರ್ಸೆಂಟೇಜ್. ಮಾರ್ಕೆಟ್ ಪರ್ಸೆಂಟೇಜ್ ಅಂದ್ರೆ ಈ ಕಾಸ್ಟ್ ಪ್ರೈಸ್ ಗಿಂತ ಎಷ್ಟು ಜಾಸ್ತಿ ಮಾಡಿದಾನಲ್ವಾ, ದಟ್ ಇಸ್ ಮಾರ್ಕೆಟ್ ಪರ್ಸೆಂಟೇಜ್. ಇದು 100 ರೂಪಾಯಿ ಇದ್ದು ನಾನು ಎಷ್ಟು ಬೇಕಾದ್ರೂ ಮಾರ್ಕ್ ಮಾಡಿರ್ಬೋದು, ದಟ್ ಇಸ್ ಮಾರ್ಕೆಟ್ ಪರ್ಸೆಂಟೇಜ್. ಈಸ್ 5 times ದ ಪ್ರಾಫಿಟ್ ಪರ್ಸೆಂಟೇಜ್. ಪ್ರಾಫಿಟ್ ಪರ್ಸೆಂಟೇಜ್ ಗಿಂತ 5 times ಇದೆ. ಪ್ರಾಫಿಟ್ ನನ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಮಧ್ಯೆ ಸಿಗುತ್ತೆ. ಇಲ್ಲಿ ಎಷ್ಟಾದ್ರೂ ಬಂದಿರಲಿ ಪ್ರಾಫಿಟ್ ಪರ್ಸೆಂಟೇಜ್ ಅದಕ್ಕಿಂತ 5 times ಜಾಸ್ತಿ ಇರುತ್ತೆ ಮಾರ್ಕೆಟ್ ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸೆಂಟೆನ್ಸ್ ಏನ್ ಹೇಳಿದ್ದಾರೆ ಅಂದ್ರೆ ಇಫ್ ಮಾರ್ಕೆಟ್ ಪ್ರೈಸ್ ಇಸ್ ಟ್ವೈಸ್ ದ ಕಾಸ್ಟ್ ಪ್ರೈಸ್ ಅಂತಾನು ಹೇಳಿದ್ದಾರೆ. ಮಾರ್ಕೆಟ್ ಪ್ರೈಸ್ ಇಸ್ ಟ್ವೈಸ್ ದ ಕಾಸ್ಟ್ ಪ್ರೈಸ್ ಅಂತಾನು ಹೇಳಿದ್ದಾರೆ. ಸೊ ದಟ್ ನಾನೀಗ ಫಿಕ್ಸ್ ಮಾಡ್ತಾ ಹೋಗೋಣ. ವಾಟ್ ಇಸ್ ದ ಡಿಸ್ಕೌಂಟ್ ಪರ್ಸೆಂಟೇಜ್ ಅಂತ ಫೈನಲಿ ಕೇಳಿದ್ದಾರೆ. ಆನಂತರ ಸಾಲ್ವ್ ಮಾಡೋಣ. ಇಫ್ ಐ ಪಿಕ್ 100 ಇಸ್ ದ ಕಾಸ್ಟ್ ಪ್ರೈಸ್, ಮಾರ್ಕೆಟ್ ಪ್ರೈಸ್ ವಿಲ್ ಬಿ 200 ಆಗುತ್ತೆ. ಹೇಗೆ ಅಂದ್ರೆ 2 times ಆಫ್ ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ದಾರೆ. ಸೊ ಮಾರ್ಕೆಟ್ ಪರ್ಸೆಂಟೇಜ್ ಅಂದ್ರೆ 200 ಆಗಲ್ಲ, ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ ಅಂತ ನೋಡ್ಕೋಬೇಕು. ಇದು 100 ಇದೆ, ಇದು 200 ಇದೆ ಅಂದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ ಅಂದ್ರೆ 100% ಜಾಸ್ತಿ ಇದೆ. 100 ಇರೋದು 200 ಆಗಿದೆ ಅಂದ್ರೆ ಡಬಲ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ 100% ಜಾಸ್ತಿ ಆಗಿದೆ ಅಂತ ಅದನ್ನ ನಾನು ಇಲ್ಲಿ ಬರ್ಕೋಬೇಕಾಗತ್ತೆ. 100% ಜಾಸ್ತಿ ಆಗಿದೆ, ಮಾರ್ಕೆಟ್ ಪ್ರೈಸಸ್ 100% ಜಾಸ್ತಿ ಇದೆ ಅಂತ ಇದಕ್ಕಿಂತ. ಸೊ ನೆಕ್ಸ್ಟ್ ಈಸ್ 5 times ದ ಪ್ರಾಫಿಟ್ ಪರ್ಸೆಂಟೇಜ್. 5 times ಅಂತ ಹೇಳಿದ್ರೆ ಇದನ್ನ ಕಾಟ್ ಮಾಡ್ತಾ ಹೋಗ್ತೀನಿ ನೋಡಿ. 5 1 times 5 20 times. ಪ್ರಾಫಿಟ್ ಪರ್ಸೆಂಟೇಜ್ ಇಸ್ 20 ಅಂತ ಸಿಕ್ಬಿಡುತ್ತೆ.
ಸೊ ಇದು ಸಿಕ್ಕಿದ್ರೆ ನಾವು ಈಸಿಲಿ ಹೇಳ್ಬೋದು 20% ಇದೆ ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಇದು 100 ಇದ್ರೆ ಇದನ್ನ ಏನಂತ ಮಾರ್ಕ್ ಮಾಡ್ಕೋಬಹುದು 100 rupees 20% ಆಡ್ ಮಾಡಿದ್ರೆ 120 ಆಗುತ್ತೆ. ಸೊ ನನಗೆ ಕಾಸ್ಟ್ ಪ್ರೈಸು ಇದೆ, ಮಾರ್ಕೆಟ್ ಪ್ರೈಸು ಇದೆ, ಸೆಲ್ಲಿಂಗ್ ಪ್ರೈಸ್ ಇದೆ. ಡಿಸ್ಕೌಂಟ್ ಕೇಳ್ತಿದ್ದಾರೆ. ಎಷ್ಟು ಡಿಸ್ಕೌಂಟ್ ಆಗಿದೆ? 200 rupees ಮಾರ್ಕ್ ಪ್ರೈಸ್ ಇತ್ತು, 120 ಅವೈಲಬಲ್ ಇದೆ ಅಂದ್ರೆ ಡಿಸ್ಕೌಂಟ್ ಇಸ್ 80. ಇದು ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂದ್ರೆ ಚೆಕ್ ಮಾಡಿ. ಡಿಸ್ಕೌಂಟ್ 80 rupees ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. 80 rupees ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂದ್ರೆ 200 rupees ಮೇಲೆ ಡಿಪೆಂಡ್ ಆಗುತ್ತೆ. ಈ 80 rupees ಏನು ಡಿಸ್ಕೌಂಟ್ ಆಗಿದೆ ಅದು ಮಾರ್ಕೆಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿದೆ. ಅದು ಎಷ್ಟು ಪರ್ಸೆಂಟೇಜ್ ಇದೆ ಕ್ಯಾಲ್ಕುಲೇಟ್ ಮಾಡಿ. 100 one time, 100 two times, 2 one time, 2 40 times. 40% ಇದೆ ಅಂತ ಹೇಳ್ಬೋದು. ಡಿಸ್ಕೌಂಟ್ ಪರ್ಸೆಂಟೇಜಸ್ 40%. So option A is the right answer. We'll move to next question. Pointing towards a lady, Ramya said, "He is the only son of my grandfather" ಅಂತ ಹೇಳಿದ್ದಾರೆ. ಸೊ ರಮ್ಯಾ ಹೇಳ್ತಿದ್ದಾರೆ ಪಾಯಿಂಟಿಂಗ್ ಟು ಎ ಬಾಯ್. ಈ ಬಾಯ್ ನ ನೋಡ್ತಾ ಹೇಳ್ತಿದ್ದಾರೆ ರಮ್ಯಾ, ಈಸ್ ದ ಓನ್ಲಿ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್. ರಿವರ್ಸ್ ಆರ್ಡರ್ ಓದ್ಕೊಂಡು ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಸನ್ ಅಂತ ಆಗತ್ತೆ. ಅಂದ್ರೆ ಈಸ್ ದ ಓನ್ಲಿ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್. ಮೈ ಗ್ರ್ಯಾಂಡ್ ಫಾದರ್ ಅಂದ್ರೆ ರಮ್ಯಾ ಗ್ರ್ಯಾಂಡ್ ಫಾದರ್ಸ್. ರಮ್ಯಾ ಗ್ರ್ಯಾಂಡ್ ಫಾದರ್ ನ ಒಬ್ರೇ ಸನ್ಗೆ ಇವರು ಸನ್ ಅಂತ. ಸೊ ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ ರಮ್ಯಾ ಗ್ರ್ಯಾಂಡ್ ಫಾದರ್ಗೆ ಒಬ್ರೇ ಸನ್ ಅಂದ್ರೆ ರಮ್ಯಾಗೆ ಏನಾಗಿರ್ತಾರೆ? ಫಾದರ್ ಆಗಿರ್ತಾರೆ. ರಮ್ಯಾ ಗ್ರ್ಯಾಂಡ್ ಫಾದರ್ಗೆ ಒಬ್ರೇ ಸನ್ ಅಂದ್ರೆ ದೊಡ್ಡಪ್ಪ ಚಿಕ್ಕಪ್ಪ ಯಾರು ಇರಲ್ಲ, ಅಂಕಲ್ ಯಾರು ಇರಲ್ಲ, ಅವ್ರ ಫಾದರ್ ಆಗಿರ್ತಾರೆ. ಸೊ ರಮ್ಯಾಗೆ ಇವ್ರ ಫಾದರ್ ಅಂದ್ರೆ ಅವ್ರ ಮಗ ಏನಾಗಿರ್ತಾರೆ? ಬ್ರದರ್ ಆಗಿರ್ತಾರೆ. ಸೊ ಈಸಿಲಿ ಹೇಳ್ಬೋದು. ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಮತ್ತೊಮ್ಮೆ ಹೋಗೋಣ. ಹೌ ಇಸ್ ದಟ್ ಬಾಯ್ ರಿಲೇಟೆಡ್ ಟು ರಮ್ಯಾ? ಈ ಬಾಯ್ ರಮ್ಯಾಗೆ ಏನಾಗ್ತಾರೆ ಅಂದ್ರೆ ಬ್ರದರ್ ಇಸ್ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ನ ಪಿಕ್ ಮಾಡಿ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. 60 is what percent more than 40 ಅಂತ ಹೇಳ್ತಾರೆ. 60 ಅನ್ನೋದು 40 ಗಿಂತ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಕೇಳ್ತಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಮೂರ್ ಅಂತ ಹೇಳ್ತಿದ್ದಾರೆ. 20 ಜಾಸ್ತಿ ಇದೆ ಅಂತ ಹೇಳಿ 20% ಅಂತ ಹೇಳೋದಿಲ್ಲ. ಸೊ ಇಲ್ಲಿ ನಾನು ಇದನ್ನ ಇನಿಷಿಯಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿ ಇದನ್ನ ಫೈನಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ದೀನಿ. 40 ಇದ್ದಿದ್ದು 60 ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ 20 ಇನ್ಕ್ರೀಸ್ ಆಗಿದೆ. ಇದು ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂದ್ರೆ 20 ಇನ್ಕ್ರೀಸ್ ಆಗಿರೋದು ಫ್ರಮ್ 40 ಇಂದ ಇನ್ಕ್ರೀಸ್ ಆಗಿದೆ. 40 ರಿಂದ 20 ಜಾಸ್ತಿ ಆಗಿದೆ, ಇನ್ಕ್ರೀಸ್ ಆಗಿದೆ. ಅದು ಎಷ್ಟು ಪರ್ಸೆಂಟೇಜ್ ಇದೆ ಅಂದ್ರೆ ಇಂಟು 100 ಮಾಡ್ತೀವಿ. ಪರ್ಸೆಂಟೇಜ್ ಚೆಕ್ ಮಾಡ್ತೀವಿ ನೋಡಿ. 21 ಟೈಮ್, 22 ಟೈಮ್ಸ್, 1 ಟೈಮ್, 250 ಟೈಮ್ಸ್. 50% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. 40 ಇದ್ದಿದ್ದು 60 ಆಗಿದೆ ಅಂದ್ರೆ that is 50% increase ಆಗಿದೆ ಅಂತ ಹೇಳ್ಬೋದು. ಆಪ್ಷನ್ ಎ is right answer. I'll move to next question. The CP of 12 oranges is same as SP of 9 oranges. Find the profit or loss percentage ಅಂತ ಹೇಳಿದ್ದಾರೆ. ಇಲ್ಲಿ ಅಮೌಂಟ್ ನ ಈಕ್ವಲ್ ಮಾಡಿದ್ದಾರೆ. ಯಾವುದಕ್ಕೆ ಅಂತ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಆಫ್ 12 oranges is same as selling price of 9 oranges. ಕಾಸ್ಟ್ ಪ್ರೈಸ್ ಏನು ಇನ್ವೆಸ್ಟ್ ಮಾಡಿರ್ತಾರೆ 12 ಆರೆಂಜಸ್ಗೆ ಅದು 9 ಆರೆಂಜಸ್ ಸೆಲ್ಲಿಂಗ್ ಪ್ರೈಸ್ಗೆ ಈಕ್ವಲ್ ಆಗುತ್ತೆ ಅಂತ. ಸೊ ನಾನು ಇದನ್ನ ಯಾವ ರೀತಿ ಪ್ರಾಫಿಟ್ ಕಂಡುಹಿಡ್ಕೋಬಹುದು ಅಂದ್ರೆ ಈ ಎಸ್ ಪಿ ಕಡೆ ಬಂದ್ರೆ ಏನಾಗುತ್ತೆ? ಸಿ ಪಿ ಇಲ್ಲೇ ಬರ್ಕೋತೀನಿ, ಎಸ್ ಪಿ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ಸೊ ಆ ಕಡೆ 9 ಏನಿದೆ ಹಾಗೆ ಬರ್ಕೊಂಡಿದ್ದೀನಿ, ಈ 12 ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ಈಗ ಅನಲೈಸ್ ಮಾಡೋದು, ಇಲ್ಲಿ ಅಮೌಂಟ್ ಅಷ್ಟೇ ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ನಾನು ಯಾವ ರೀತಿ ಅನಲೈಸ್ ಮಾಡ್ಬೋದು ಅಂದ್ರೆ 9 ಆರೆಂಜಸ್ ಕಾಸ್ಟ್ ಪ್ರೈಸ್ ಅಂತ ಕನ್ಸಿಡರ್ ಮಾಡಿ 12 ಆರೆಂಜಸ್ ಸೆಲ್ಲಿಂಗ್ ಪ್ರೈಸ್ ಅಂತ ಕನ್ಸಿಡರ್ ಮಾಡಬಹುದು. ಅಥವಾ 9 ಇಸ್ ದ ಕಾಸ್ಟ್ ಪ್ರೈಸ್, 12 ಇಸ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ಬೋದು. ಪ್ರಾಫಿಟ್ ಎಷ್ಟಿದೆ ಇಲ್ಲಿ? ಪ್ರಾಫಿಟ್ 3 ಅಂತ ಹೇಳ್ಬೋದು. 9 ಇಸ್ ಕಾಸ್ಟ್ ಪ್ರೈಸ್, 12 ಇಸ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಪ್ರಾಫಿಟ್ ಇಸ್ 3. ಪ್ರಾಫಿಟ್ ಪರ್ಸೆಂಟೇಜ್ ಬೇಕು ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಬೇಕು. 3 ಇಸ್ ದ ಪ್ರಾಫಿಟ್. ಇನ್ವೆಸ್ಟ್ಮೆಂಟ್ ಎಷ್ಟು ಅಂದ್ರೆ 9. 9 ಗೆ 3 ಪ್ರಾಫಿಟ್ ಆಗ್ತಿದೆ. ಪರ್ಸೆಂಟೇಜ್ ಬೇಕು ಇಂಟು 100. 3 1 ಟೈಮ್, 3 3 ಟೈಮ್ಸ್. 100/3 ಅಂದ್ರೆ 33.33%. So option C is right answer. ಸೊ ಇದಷ್ಟು ಕ್ವಶನ್ಸ್ ಈ ವಿಡಿಯೋನಲ್ಲಿದೆ. ಮತ್ತಷ್ಟು ಕ್ವಶನ್ಸ್ ನ ಮುಂದಿನ ವಿಡಿಯೋನಲ್ಲಿ ನಾನು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿದಿನ ಒಂದಷ್ಟು ಕ್ವಶನ್ಸ್ ನ ಹಾಕ್ತಾ ಇರ್ತೀವಿ. ಸಮ್
ಮೆಟೀರಿಯಲ್ಸ್ನು ಕೂಡ ಪೋಸ್ಟ್ ಮಾಡ್ತಾ ಇರ್ತೀವಿ, ಅದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.